ಪತಿ ಮನೆಯವರ ಸಾಲಕ್ಕೆ ಮಗು ಜೊತೆ ಗೃಹಿಣಿ ಆತ್ಮಹತ್ಯೆ ಪ್ರಕರಣ ಆರೋಪಿ ಪತಿಯನ್ನ ಬಂಧಿಸಿದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸರು। 3 ವರ್ಷದ ಮಗು ಭುವನ ಜೊತೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ರು। ಈ ಪ್ರಕರಣದಲ್ಲಿ ಪತಿಯನ್ನ ಬೆಳಗಾವಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ। ಪತಿ ಅತ್ತೆ ಮೈದ್ನ ಆಜ್ಞೆ ವಿರುದ್ಧ ದಾಖಲಾಗಿತ್ತು ಪ್ರಕರಣ। ಪತಿ ನಾಗೇಶ್ ತಳವಾರನ ಬಂಧನ ಆಗಿದೆ। ಉಳಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ। ಅತ್ತೆ ಸುಶೀಲಾ ತಳವಾರ್ ಸೇರಿ 3 ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ। ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ। 3 ವರ್ಷದ ಮಗುವಿನ ಜೊತೆ ಭುವನ್ ಜೊತೆಗೆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ। ಪತಿ ಮನೆಯವರ ಸಾಲಕ್ಕೆ ಮದುವೆ ಮಾಡಿಕೊಂಡು ಬಾಳಿಸೋ ಯೋಗ್ಯತೆ ಇಲ್ಲ ಅಂತ ಆದಮೇಲೆ ಮದುವೆ ಮಾಡ್ಕೊಳ್ಬೇಡಿ, ಹಾಗೆ ಇರಿ। ನಿಮ್ಮ ಶೋಕಿಗಳಿಗೆ ಅಥವಾ ಇನ್ಯಾವುದೋ ನಿಮ್ಮ ಇದನ್ನು ತೀರಿಸ್ಕೊಳ್ಳೋದಕ್ಕೆ ನೋ। ಎಷ್ಟು ಜನ ಹೆಣ್ಮಕ್ಳನ್ನ ಬಲಿ ಕೊಡ್ತೀರ್ರಿ? ಎಷ್ಟು ಜನ ಹೆಣ್ಮಕ್ಳು ಇನ್ನೂ ಜೀವ ಕಳ್ಕೋಬೇಕು ಹೇಳಿ? ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ನಡೆಸೋಕ್ಕಾಗಲ್ಲ, ಬಾಳ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಮದುವೆ ಆಗಬೇಡಿ, ಹಾಗೆ ಇದ್ಬಿಡಿ। ಆ್ಯಂಡ್ ಹೆಣ್ಮಕ್ಳಿಗೂ ಅಷ್ಟೇ, ಜೀವನ ಮಾಡೋಕ್ಕಾಗಲ್ಲ ಅಂದಮೇಲೆ ಮದುವೆ ಆಗಬೇಡಿ, ಹಾಗೆ ಇದ್ಬಿಡಿ। ಸಾವಿಗಿಂತ ಮೇಲಲ್ವಾ ಅದು? ಸಾಯೋದಕ್ಕಿಂತ ವಾಸಿ ಅದು। ಕೊಲೆ ಮಾಡೋದು, ಈ ಥರ ಸೂಸೈಡ್ ಮಾಡ್ಕೊಳ್ಳೋದು, ಪುಟ್ ಮಕ್ಕಳು ಏನು ಮಾಡಿರ್ತವೆ? ಪುಟ್ ಮಕ್ಕಳು ಏನು ಮಾಡಿರ್ತವೆ? ಕೊಲೆ ಮಾಡೋದು, ಸಾಯಿಸ್ಬಿಡೋದು, ಮಕ್ಳು ಸಮೇತ ನೀರಿಗೆ ಹಾರೋದು, ಮಕ್ಳಿಗೆ ಸಮೇತ ಬಾವಿಗೆ ಹಾರಿಸೋದು, ಈ ಥರ ಎಲ್ಲ ಅನುಭವಿಸೋ ಬದಲು ಅಥವಾ ಇನ್ನೇನೋ ಮಾಡೋ ಬದಲು ಇಟ್ ಈಸ್ ಬೆಟರ್ ಟು ಬಿ ಸಿಂಗಲ್। ಹಾಗೇನೆ ನೋಡೋಣ ಇನ್ನು ಎಷ್ಟು ಜನ ಹೆಣ್ಮಕ್ಳು ಸಾವನ್ನಪ್ಪಬೇಕು, ಎಷ್ಟು ಕೊಲೆಗಳಾಗಬೇಕು, ಎಷ್ಟು ಜನ ಸೂಸೈಡ್ಗಳು। ಹೆತ್ತವ್ರ ಸಂಕಟನ ಯಾರೂ ಕೇಳಲ್ಲ, ಆ್ಯಂಡ್ ಹೆಣ್ಮಕ್ಳ ಸಂಕಟನೂ ಯಾರೂ ಕೇಳಲ್ಲ। ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ।